ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿದ್ದು, ಅಧಿಕಾರಕ್ಕೆ ಬಂದ ಮೇಲೆ ದ್ವೇಷ ಭಾಷಣದ ಬಿಲ್ ತಂದಿದ್ದಾರೆ. ಈ ಮೂಲಕ ವಿರೋಧ ಪಕ್ಷವನ್ನ ದಮನ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಶಾಸಕ ಮತ್ತು ಎಂಎಲ್ಎ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಹಾಸನದಲ್ಲಿ ಇಂದು ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣ ಮಾಡುವ ಪಕ್ಷವಾಗಿದೆ. ಇದಕ್ಕೆ ಹೆದರ್ತೇವೆ ಎಂದರೆ ಅದು ಭ್ರಮೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೇಲೆ ಲೋಕಾಯುಕ್ತ ಸಿಒಡಿನಲ್ಲಿ ಕೇಸ್ ಹಾಕಿ ತನಿಖೆ ಮಾಡಿದ್ರು. ದೇವರ ದಯೆಯಿಂದ ಅದರಿಂದ ಮುಕ್ತರಾದರು ಎಂದು ಹಾಸನ ಜಿಲ್ಲಾ ಮಟ್ಟದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಚ್.ಡಿ. ರೇವಣ್ಣ ಗುಡುಗಿದ್ರು. ಆಸ್ಪತ್ರೆ ಬಿಲ್ಡಿಂಗ್ ನಾವು ಮಾಡಿಸ್ಕೊಟ್ಟಿದ್ದೀವಿ. ಮತ್ತೆ ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಕುಮಾರಸ್ವಾಮಿ 60 ಕೋಟಿ ಕೊಟ್ಟರು. 140 ಕೋಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಕೊಟ್ಟರು ಕುಮಾರಣ್ಣವರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಸುಮಾರು 40 ಪ್ರಥಮ ದರ್ಜೆ ಕಾಲೇಜ್ ಇದೆ. ಸುಮಾರು 5,000 ಕೋಟಿ ಹಣ ಕೊಟ್ಟರು ಶಿಕ್ಷಣ ಇಲಾಖೆ. ಇವತ್ತು ಶಿಕ್ಷಣ ಇಲಾಖೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಿಲ್ಲ. ಇವತ್ತು ಕುಮಾರಣ್ಣರಿದ್ದಾಗ 280 ಕಾಲೇಜ್ ಕೊಟ್ಟು 4,800 ಟೀಚರು ಶಾಲಾ ಕಟ್ಟಡ ಮಾಡಿಕೊಟ್ಟಂಥ ವ್ಯಕ್ತಿ ಯಾರು ಇದ್ರೆ ಅದು ಕುಮಾರಣ್ಣ ಸರ್ಕಾರ, ರೇವಣ್ಣ ಸೇರ್ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ದೇವೇಗೌಡರ ಆಶೀರ್ವಾದ. ಮತ್ತು ಇವತ್ತು 1,600 ಹೈಸ್ಕೂಲು, ಅದು ಕಟ್ಟಡ 600 PU ಕಾಲೇಜು, ಲಾ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, ವೆಟನರಿ ಕಾಲೇಜ್ ಇರ್ಬೋದು. ಏನು ಇವತ್ತು ಇದು ನಮ್ಮ ತೋಟಗಾರಿಕೆ ಕಾಲೇಜ್ಗೆ 40 ಕೋಟಿ ಕೊಟ್ಟಿದ್ದು ಕುಮಾರಣ್ಣವರು ನಾವು ಶೇರ್ ಮಾಡಿದ್ದು, ಅದನ್ನು ತೆಗೆದುಹಾಕಿದ್ರು. ಮತ್ತು ಅದಲ್ಲದೆ ಇವತ್ತು ಹಾಸನ ಏರ್ಪೋರ್ಟ್, ಇಡೀ ಇಂಡಿಯಾ ದೇಶದಲ್ಲಿ ಏರ್ಪೋರ್ಟ್ಗೆ 1,200 ಎಕರೆ ಜಮೀನನ್ನ ಇವತ್ತು ಮಾಡೋದು, ಅದು ಕೆಲವರು ನುಗ್ತಾ ಇದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಏನಿಲ್ಲ, ಒಂದು ಪಕ್ಷ ಅಲ್ಲ, 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಕೆಲವು ನಾನೇನಾಗುತ್ತೆ ಅಂದರೆ, ನಾನು ಇವತ್ತು ಮೋದಿಯವರು ನಮಗೆ ನಾಯಕ. ನಮ್ಮ ರಾಜ್ಯದ BJP ಅಧ್ಯಕ್ಷರಿಗೆ ಹೇಳೋದು ಕಿವಿ ಮಾತು, ನಿಮ್ಮ ಗೌರವಕ್ಕೆ ತಕ್ಕ ಇದಂತೆ ಬರುವಂತ ನಡ್ಕೊತಾ ಇದ್ದಾರೆ. ಅದಕ್ಕೆ ನಿಮಗೆ ಬಿಟ್ಟಿದ್ದು ನಾವೇನು ಹೇಳಲ್ಲ. ಇವತ್ತು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಬಾಕಿ ಚುನಾವಣೆಯಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ನೀವು ಹೇಳ್ತೀನಿ. ಇವತ್ತು ಇನ್ನೂ ಕೆಲವು ವಿಷಯಗಳಿದೆ. ನಮ್ಮ ಜಿಲ್ಲಾ ಬ್ಯಾಂಕ್ನಲ್ಲಿ ಕುಮಾರಣ್ಣರಿಂದ ಎಷ್ಟು ಸಾಲ ಮನ್ನಾ ಆಗಿರ್ಬೋದು. ಮುಂದಿನ ದಿನದಲ್ಲಿ ಪ್ರಧಾನಮಂತ್ರಿಗಳು ಕರೆಸಿ ಹಾಸನ ಡೈರಿ ಸುಮಾರು 900 ಕೋಟಿ ರೂಪಾಯಿ ಡೈರಿನ ಉದ್ಘಾಟನೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಅದು ಮಾಡ್ತೀವಿ. ದೇವೇಗೌಡರು ಮಾತಾಡಲಿ ಅಂತ ಹೇಳಿ ನಾನು ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ. ಎಲ್ಲ ಪತ್ರಿಕಾ ಸ್ನೇಹಿತರಿಗೆ, ವೇದಿಕೆಯಲ್ಲಿರುವ ನಾಯಕರು ಇಷ್ಟೇ, ನಿಮ್ಮೆಲ್ಲರಿಗೂ ಹೊಂದಿಸಿ ಬೆಳಗ್ಗೆಯಿಂದ ನೀವು ಅರ್ಥದಲ್ಲಿ ಇಲ್ಲಿ ಎಲ್ಲ ಸಹಕಾರ ಮಾಡಿದರೆ ನಿಮಗೆ ಧನ್ಯವಾದ ಸಲ್ಲಿಸ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಮುಖಂಡರು ನಾನು ಇಷ್ಟೇ ಕೇಳೋದು, ಇಲಾಖೆ ಇರ್ಬೋದು, ಇವತ್ತು ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಕೊಡೋದಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಚೇರಿ ಮುಂದೆ ನಾವು ಇಲ್ಲಿವರೆಗೆ ಶಾಂತ ರೀತಿ ಇದ್ದೀವಿ. ಯಾಕೆಂದರೆ ಯಾವುದೇ ಇದಾಗಬಾರ್ದು ಅಂತ ಶಾಂತ ರೀತಿಯಿಂದ 2 ವರ್ಷ ವರ್ತಿಸಿದ್ದೀವಿ. ನಮಗೆ ಗೊತ್ತಿದೆ ಎಂತೆಂಥ ಇದನ್ನು ಎದುರಿಸಿದ್ದೀವಿ ನಾವು. ಇವತ್ತು ಈ ದೇವೇಗೌಡರ ಒಂದು ಆಶೀರ್ವಾದ, ಕುಮಾರಣ್ಣ ಇವತ್ತು ಕೌಶಿಕ ಜನ ಬರೀ 50,000 ರೂಪಾಯಿ ಒಂದು ಎಕರೆ ಜಮೀನು ಕೊಟ್ಟವ್ರೆ. ಇವತ್ತು ಅವ್ರಿಗೆ ಸೈಟ್ನ ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ದೊಡ್ಡ ಬಸ್ಸನ್ನೆಲ್ಲರಿಗೂ ಹೇಳಿದ್ದೀನಿ, ಅವ್ರದ್ದು ಸೈಟು ಬರೀ 50,000 ರೂಪಾಯಿಗೆ. ಸತ್ಯ ಹರೀಶ್ವರಿಗೆ ಹೇಳ್ತೀರಲ್ಲ, ಬರೀ 50,000 ರೂಪಾಯಿ ಒಂದು ಎಕರೆ. ಇವತ್ತು 40 ಕೋಟಿ, 40 ಲಕ್ಷ, 50 ಲಕ್ಷ, 60 ಲಕ್ಷಕ್ಕೆ ಇವತ್ತು ಶಿಕ್ಷಣ ಇಲಾಖೆ ಖಾಸಗಿರ ಜೊತೆ ಇದೆ. ಇವತ್ತು ಏನು ಪುಣ್ಯಾತ್ಮರು ತಂದಂಥ ಶಾಲೆಗಳೆಲ್ಲ ಬಾಗಿಲು ಮುಚ್ಚೋ ಪರಿಸ್ಥಿತಿ ಇದೆ. ಶಿಕ್ಷಣ ಇಲಾಖೆ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ.